ಬರ್ತಾ ಇದ್ದೀವಿ, ಈ ಜನ್ಮದಲ್ಲಿ ತಗೊಳ್ಳಿ ಹೋಗ್ಲಿ, ಬೇಡ ಕತ್ತೆ ಬಾಲ ಎಲ್ಲ ಜನ್ಮ ಬಿಡಿ. ಈ ಜನ್ಮದಲ್ಲಾದ್ರೂ ನಾವು ಹುಟ್ಟಿದಾಗಿಂದ ಬುದ್ಧಿ ಬಂದಾಗಿಂದ ಇವತ್ತುವರೆಗೂ ನಾವು ಏನ್ ಮಾಡಿದ್ದೀವಿ? ವಿ ಆರ್ ಕಲ್ಟಿವೇಟಿಂಗ್, ವಿ ಆರ್ ಇಮಿಟೇಟಿಂಗ್, ವಿ ಆರ್ ಪ್ರಾಕ್ಟೀಸಿಂಗ್, ವಿ ಆರ್ ರಿಪಿಟೇಟಿವ್ಲಿ ಕಲ್ಟಿವೇಟಿಂಗ್ ಎ ಪ್ಯಾಟ್ರನ್. ನಮ್ಮ ವ್ಯಕ್ತಿತ್ವನ ರೂಪಿಸ್ಕೊಳ್ತಾ ಇದ್ದೀವಿ ಹೊರತು ನಮಗೆ ಪುರ್ಸೊತ್ತೇ ಇಲ್ಲ. ಬರೀ ಸುಳ್ಳು ವ್ಯಕ್ತಿತ್ವನ ರೂಪಿಸ್ಕೊಳ್ಳೋದ್ರಿಂದ ತುಂಬಾ ಬ್ಯುಸಿಯಾಗಿ ಮಾಡ್ತಾ ಇದ್ದೀವಿ. ಟೈಮ್ ಇಲ್ಲ ಅಂತ ಹೇಳ್ತೀವಿ ನಿರ್ದಾಕ್ಷಿಣ್ಯವಾಗಿ. ನಾನು ಬೆಳಿಬೇಕು, ನನಗೆ ಟೈಮ್ ಇಲ್ಲ, ನಾನು ಸಂಪಾದಿಸ್ಬೇಕು, ನನಗೆ ಟೈಮ್ ಇಲ್ಲ, ನಾನು ಈ ಪದವಿಗೆ ಹೋಗಬೇಕು, ನಾನು ಹಿಂಗಾಗಬೇಕು, ನಾನು ಹಂಗಾಗಬೇಕು, ಜೀವನದಲ್ಲಿ ಇದು ಸಾಧಿಸ್ಬೇಕು, ಅದು ಸಾಧಿಸ್ಬೇಕು, ನಾನು ಮಿಲಿಯನೇರ್ ಆಗಬೇಕು, ನಾನು ಫಾರಿನ್ ಟೂರ್ ಮಾಡಬೇಕು, ನಾನು ಅದು ಮಾಡಬೇಕು, ಇದು ಮಾಡಬೇಕು, ಅದು ಮಾಡಿ, ಇಷ್ಟು ಪ್ರಾಪಂಚಿಕವಾಗಿ ನಮ್ಮ ಪ್ಲ್ಯಾನು ನಮ್ಮದೆಲ್ಲ ಇದೆ. ಆ್ಯಕ್ಚುಲಿ ನೀವು ಅದೆಲ್ಲ ಆಗೋ ಹಾಗೆ ಇರಬಹುದು, ತಪ್ಪು ಅಂತ ಹೇಳ್ತಾ ಇಲ್ಲ. ಅವೆಲ್ಲ ನಮ್ಮನ್ನು ಹುಡುಕೊಂಡು ಬರುತ್ತೆ. ನೀವೇನೇನು ಆಗಬೇಕು ಅಂತಿದ್ದೀರಾ, ಏನೇನು ಮಾಡಬೇಕು ಅಂತಿದ್ದೀರಾ, ಒಂದು ಲಿಸ್ಟ್ ಬರೆದ್ಬಿಟ್ಟು ಅವಳು ಮುಂದೆ ಹಿಡೀರಿ, ಅವಳು ಸೈನ್ ಮಾಡ್ತಾಳೆ. ಟೇಕ್ ಹರ್ ಸಿಗ್ನೇಚರ್. ನಾನು ಅದನ್ನೇ ಮಾಡೋದು. ಅವಳು ಸೈನ್ ಮಾಡಿದ್ರೆ ಮುಗೀತು, ಅವಳ ಕೈಲಿ ಒಪ್ಪಿಸ್ಬಿಟ್ಟು ಶರಣ. ಅದು ತಾಕತ್ ಬೇಕು ಅದಕ್ಕೆ. ಯಾವಾಗ ಆಗತ್ತದು ಅಂದರೆ ನಿಮಗೆ ಬಿಟ್ಕೊಡಕ್ಕೆ ಬಂದಾಗ. ಅದನ್ನ ಫಸ್ಟು ಕಲಿಯಲ್ಲ ನಾವು. ಹಿಡ್ಕೊಂಡು ಎಲ್ಲ ಹಿಡ್ಕೋತೀರ ಮರ್ಯಾದೆಗೋಸ್ಕರ, ಸುಳ್ಳು ಮರ್ಯಾದೆಗೋಸ್ಕರ. ಯಾಕೆ? ಪಕ್ಕದ ಮನೆಯವ್ರಿಗೋಸ್ಕರ, 4 ಮನೆ ಈ ಸಮಾಜಕ್ಕೋಸ್ಕರ, ಯಾರೋ ತಲೆ ಕೆಟ್ಟವ್ರಿಗೋಸ್ಕರ. ಯಾವುದೋ ಸಮಾಜದಲ್ಲಿ ತಲೆ ಕೆಟ್ಟವ್ರು 4 ಮಾತ ಕತ್ತೆ ಬಾಲ